ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅನಧಿಕೃತ ಏರ್ ಬಲೂನ್ ಪತ್ತೆ, ಡಿಜಿಸಿಎ ನಿಯಮಗಳನ್ನು ಉಲ್ಲಂಘಿಸಿ ಹಾರಾಟ ಮಾಡಲಾಗಿದೆ. ಸಿಐಎಸ್ಎಫ್ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಖಾಸಗಿ ಕಂಪನಿಯ ವಿರುದ್ಧ ಪೊಲೀಸರಿಂದ ತನಿಖೆ ಕೂಡ ಆರಂಭ ಆಗಿದೆ. ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇರುವಂತದ್ದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಅನಧಿಕೃತವಾಗಿ ಏರ್ ಬಲೂನ್ ಪ್ರತ್ಯಕ್ಷವಾಗಿದ್ದು ವಿಮಾನ ನಿಲ್ದಾಣದ ಭದ್ರತೆಯಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಡಿಜಿಸಿಎ ನಿಯಮಗಳನ್ನು ಉಲ್ಲಂಘಿಸಿ ಹಾರಾಟ ನಡೆಸಿದಂತಹ ಈ ಬಲೂನ್ ಅನ್ನ ಸಿಐಎಸ್ಎಫ್ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೊಸಕೋಟೆ ಮೂಲದ ಬಿಸಿಡಿ ಎಂಬ ಖಾಸಗಿ ಕಂಪನಿಯು ಈ ಏರ್ ಬಲೂನ್ ಅನ್ನ ಹಾರಿಸ್ತಾ ಇತ್ತು. ಆದರೆ ಹಾರಾಟದ ಸಮಯದಲ್ಲಿ ನಿಯಂತ್ರಣ ತಪ್ಪಿದಂತಹ ಬಲೂನ್ ಗಾಳಿಯ ವೇಗಕ್ಕೆ ಸಿಲುಕಿ ನೇರವಾಗಿ ದೇವನಹಳ್ಳಿಯ ವಿಮಾನ ನಿಲ್ದಾಣದ ವಲಯಕ್ಕೆ ಪ್ರವೇಶವನ್ನು ಮಾಡಿದೆ. ಇನ್ನು ಬಲೂನ್ ಪತ್ತೆಯಾದ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಸಿಐಎಸ್ಎಫ್ ಭದ್ರತಾ ಸಿಬ್ಬಂದಿ ಅದನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಈ ಸಂಬಂಧ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಾಗಿದ್ದು ಪೊಲೀಸರು ಖಾಸಗಿ ಕಂಪನಿಯ ವಿರುದ್ಧ ತನಿಖೆಯನ್ನು ಕೈಗೊಂಡಿದ್ದಾರೆ.